ಶಿವಮೊಗ್ಗದಲ್ಲಿ ದೇವರ ವಿಗ್ರಹವನ್ನ ಒದ್ದು ವಿಕೃತಿಯನ್ನ ಮೆರೆದಿದ್ದಾರೆ. ಇಂತಹದ್ದೊಂದು ಘಟನೆಯಿಂದಾಗಿ ಈಗ ಕೋಮು ದ್ವೇಷದ ವಾತಾವರಣ ಸೃಷ್ಟಿಯಾಗಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಗಣಪತಿ ವಿಗ್ರಹ ನಾಗರ ಕಲ್ಲಿಗೆ ಒದ್ದು ವಿಕೃತಿ. ಶಿವಮೊಗ್ಗದಲ್ಲಿ ಅನ್ಯ ಕೋಮಿನ ವ್ಯಕ್ತಿಗಳಿಂದ ದುಷ್ಕೃತ್ಯ. ಇಬ್ಬರು ಕಿಡಿಗೇಡಿಗಳ ಬಂಧನ, ಜನರ ಆಕ್ರೋಶ. ಶಾಂತವಾಗಿದ್ದ ಶಿವಮೊಗ್ಗ ನಗರವನ್ನ ಕಿಡಿಗೇಡಿಗಳು ಮತ್ತೆ ಉದ್ವಿಗ್ನಗೊಳಿಸೋ ಕೆಲಸ ಮಾಡಿದ್ದಾರೆ. ಶಿವಮೊಗ್ಗ ನಗರದ ಹೊರವಲಯದ ರಾಗಿಗುಡ್ಡದಲ್ಲಿ ಅನ್ಯ ಕೋಮಿನ ವ್ಯಕ್ತಿಗಳು ಗಣಪತಿ ಮತ್ತು ನಾಗರ ಮೂರ್ತಿಗೆ ಕಾಲಿಂದ ಒದ್ದು ವಿಕೃತಿ ಮೆರೆದಿದ್ದಾರೆ. ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆಯಲ್ಲಿ ಕುಟುಂಬವೊಂದು ಪೂಜಿಸ್ತಾ ಇದ್ದ ಗಣಪತಿ ಹಾಗೂ ನಾಗರ ಮೂರ್ತಿಗೆ ಕಾಲಿನಿಂದ ಒದ್ದ ಕಿಡಿಗೇಡಿಗಳು ಮೂರ್ತಿಯನ್ನ ಚರಂಡಿಗೆ ಎಸೆದು ಅಟ್ಟಹಾಸ ಮೆರೆದಿದ್ದಾರೆ. ಶಿವಮೊಗ್ಗದ ಶಾಂತಿನಗರದ ಬಳಿ ಇರುವ ಬಂಗಾರಪ್ಪ ಬಡಾವಣೆಯಲ್ಲಿ ಸಿದ್ದಿಕಿ ಎಂಬಾತ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸುತ್ತಿದ್ದಾನೆ ಅಂತ ಆರೋಪಿಸಲಾಗಿದೆ. ನಮ್ಮ ಮನೆ ಮುಂದೆ ಇರುವ ಆ ದೇವರಿಗೆ ಬೆಳಗ್ಗೆ ಎದ್ದ ಕೂಡಲೇ ನೋಡ್ಬೇಕಾ ಅಂತ ಸಿದ್ದಿಕಿ ದೇವರ ವಿಗ್ರಹವನ್ನ ಕಾಲಲ್ಲಿ ಓದಿದ್ದಾನೆ. ಅಷ್ಟೇ ಅಲ್ಲ, ಗಣಪತಿ ನಾಗದೇವರ ವಿಗ್ರಹಗಳ ಧ್ವಂಸಕ್ಕೆ ಯತ್ನಿಸಿದ್ದಾನೆ. ನಾಗರ ಮೂರ್ತಿಯನ್ನ ಚರಂಡಿಗೆ ಬಿಸಾಕಿದ್ದು ಇದನ್ನು ಗಮನಿಸಿದ ಬಡಾವಣೆಯ ಜನ ಘಟನೆಯನ್ನ ಖಂಡಿಸಿದ್ದಾರೆ. ವಿಗ್ರಹ ನಾಶಕ್ಕೆ ಯತ್ನಿಸಿದವನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. 3 ಜನನೂ ಇದ್ರು. ಅವರು ಏಕಸಮ ಬಂದು ದೇವಸ್ಥಾನ ಹತ್ರ ನಿಂತ್ಕೊಂಡ್ರು. ಯಾಕಣ್ಣ ಇಲ್ಲಿ ಬಂದು ನಿಂತ್ಕೊಂಡಿದ್ರಿ ಅಂತ ಕೇಳಿದ್ರೆ, ಏನೇ ನಿಂದು ನಮ್ಮ ಬಿಲ್ಡಿಂಗ್ ಎದುರಿಗೆ ನಿಮ್ಮ ದೇವಸ್ಥಾನ ಇರಬೇಕಾ, ನಿಮ್ಮ ದೇವ್ರು ಇರಬೇಕಾ ಅಂತ ನಾಗಪ್ಪ ದೇವರಿಗೆ ಚರಂಡಿ ಒಳಗೆ ಹಾಕಿದ್ರಿ ಸರ್. ಹಾಕಿದ ಮೇಲೆ ಗಣಪತಿಗೆ ಬೂಟಿನ ಕಾಲಾಗಿ ಎಲ್ಲ ಜಾಡ್ಸೋದ್ರಿ ಸರ್. ಅವಾಗ ನಮಗೆ ತುಂಬ ದುಃಖ ಬಂದ್ಬಿಡ್ತು. ಎಲ್ಲರೂ ಹೆಣ್ಮಕ್ಳು ಸೇರಿ ಬೆನ್ನ ಹತ್ತಿದ್ರೆ ಹಿಂಗೆ ನೋಡ್ದಲೆ ಬೇಲಿ ಹಾರಿ ಹಂಗೆ ಬೈಕ್ನಾಗ ಹೋಗ್ಬಿಟ್ರು. ಇನ್ನು ಹಿಂದೂ ಸಂಘಟನೆ ಮುಖಂಡರು, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಶಾಸಕರಾದ ಚನ್ನಬಸಪ್ಪ, ಡಾಕ್ಟರ್ ಧನಂಜಯ ಸರ್ಜಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಸ್ಥಳೀಯರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ಅನ್ಯ ಕೋಮಿನ ವ್ಯಕ್ತಿ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು. ಅಲ್ಲದೆ ಕೆಎಸ್ ಈಶ್ವರಪ್ಪ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅವನು ಈ ಹೆಣ್ಮಕ್ಳ ಎದುರುಗಡೆ ಬಂದು ಆ ಗಣಪತಿ ವಿಗ್ರಹಕ್ಕೆ ಬೂಟ್ ಕಾಲಲ್ಲಿ ಒದ್ದಿದ್ದಾನೆ. ಅದು ನಾಗಲಿಂಗನ ಎಷ್ಟು ಕಿತ್ತು ಚರಂಡಿ ಬಿಸಾಕಿದ್ದಾನೆ. ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋದಕ್ಕೆಲ್ಲ ನಡೀತಿದ್ದಾನೆ, ನನಗೆ ಗೊತ್ತಿಲ್ಲ. ಆದರೂ ಕೂಡ ಶಿವಮೊಗ್ಗ ಜನ ತಾಳ್ಮೆಯಿಂದಿದ್ದಾರೆ, ಶಾಂತಿಯಿಂದಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೀನಿ, ನೀವೇನು ಇದ್ರ ಬಗ್ಗೆ ಈ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಏನು ಕ್ರಮ ತಗೋತೀರಿ? ನಮ್ಮ ದೇವರನ್ನ ಗಣಪತಿನ ಬೂಟ್ ಕಾಲಲ್ಲಿ ಮುಸಲ್ಮಾನ್ ಒದ್ದಾಗ ನಮ್ಗೆಲ್ಲ ಏನ್ ಅನಿಸ್ಬೇಕು? ನಾವು ಶಾಂತಿಯಿಂದ ಇರ್ಬೇಕಾ? ಯಾರು ಈ ರೀತಿ ಗುಂಡಾಗಳು ದ್ವೇಷದ ರಾಜಕಾರಣ ಮಾಡ್ತಾರೆ, ದೇವ್ರಿಗೆ ಅಪಮಾನ ಮಾಡ್ತಾರೆ, ಅಂತ ಧರ್ಮದವ್ರನ್ನ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಯಾರಿಗೇ ಆಗ್ಲಿ ದೇವ್ರೇ, ಆ ದೇವರಿಗೆ ಕಾಲಲ್ಲಿ ಬಂದು ಬೂಟಲ್ಲಿ ಹೊಡಿತಾನೆ ಅಂತಂದ್ರೆ, ಕಾಲಿತ್ತು ಹಾಕಿ ಹೊಡಿತಾರೆ ಅಂದ್ರೆ, ಮತ್ತೆ ದೇವರ ಮೂರ್ತಿನ ಕಿತ್ತು ಚರಂಡಿಗೆ ಹಾಕ್ತಾರೆ ಅಂದ್ರೆ ಯಾವ ರೀತಿಯ ಅವ್ರ ಕೃತ್ಯದಲ್ಲಿ ಅವ್ರ ತಲೆಯಲ್ಲಿ ಇದೆ ಅಂತ ಹೇಳಿ ಇವ್ರು ಏನು ಮಾಡೋಕ್ಕೂ ಹೆಸೋದಿಲ್ಲ. ಅಂಥವ್ರಿಗೆ ಇದು ನಾವು ನೋಡಿದ್ರೆ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡೋದು. ಪ್ರತಿದಿನ ಬರ್ತಾರೆ ಇಲ್ಲಿ ಬಂದು ಸಂಜೆ 4ರಿಂದ 10 ಗಂಟೆ ತನಕ ಕಾಲ ಕಳೀತಾರೆ ಹುಡುಗರು ಅಂತ ಹೇಳ್ತಾರೆ. ಇಲ್ಲಿ ಓಡಾಡೋದು ಹೆದರಿಕೆ ಆಗುತ್ತೆ ಅಂತ ಕಂಪ್ಲೇಂಟ್ ಕೂಡ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಂಪಲ್ಸರಿ ಹೇಗಿದ್ರು CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾದು 1 ವಾರದ 10 ದಿನದ ಫುಟೇಜ್ ತಗೋಬೇಕು. ಅವ್ರು ಯಾರಿದ್ದಾರೆ ಅಪರಾಧಿಗಳನ್ನ ಹಿಡಿಬೇಕು, ಅವ್ರಿಗೆ FIR ಹಾಕ್ಬಿಟ್ಟು ಅರೆಸ್ಟ್ ಮಾಡಬೇಕು, ಮತ್ತೆ ಜನಕ್ಕೆ ನ್ಯಾಯ ಒದಗಿಸಬೇಕು. ಕಿಡಿಗೇಡಿ ಮಾಡಿದ ಕೆಲಸಕ್ಕೂ ಮುಸಲ್ಮಾನ್ ಸಮುದಾಯಕ್ಕೂ ಸಂಬಂಧ ಇಲ್ಲ. ನಾವೆಲ್ಲ ಸಹಬಾಳ್ವೆಯಿಂದ ಇದ್ದೀವಿ, ನಮಗೆ ಯಾವುದೇ ಗಲಾಟೆ ಬೇಡ, ಶಾಂತವಾಗಿರೋಣ. ಶಾಂತಿ ಕದಡೋ ಕೆಲಸ ಮಾಡುವ ಇಂತಹ ಕಿಡಿಗೇಡಿಗಳಿಗೆ ಕಠಿಣ ಕ್ರಮ ಆಗಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ಎಲ್ಲ ಯುವಕರು, ಎಲ್ಲ ಕಮ್ಯುನಿಟಿಯವರು ಎಲ್ಲ ಸಹಬಾಳ್ವೆಯಿಂದ ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ. ಯಾರು ಮಾಡಿದ್ದಾರೆ ಅವ್ರಿಗೆ ಯಾವ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಶಿಕ್ಷೆ ಆಗಬೇಕು ಅದನ್ನು ಮಾಡಿ. ಯಾವುದೇ ಕಮ್ಯುನಿಟಿ ಅವರಾಗೆ ಇರಲಿ, ಅದು ಯಾವುದೇ ಧರ್ಮದಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡೋದಾಗಲಿ, ಯಾವುದೇ ಧರ್ಮದ ಬಗ್ಗೆ ಒಂದು ಮನಸ್ಸಿಗೆ ಇದಾಗೋ ರೀತಿಯಲ್ಲಿ ಯಾವುದೇ ಧರ್ಮದಲ್ಲೂ ಇಲ್ಲ. ಯಾವುದೇ ಧರ್ಮದವ್ರು ಮಾಡಿರಲಿ ಅವ್ರಿಗೆ ತಕ್ಕ ಏನಿದೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಬೇಕಷ್ಟೇ ನಾವು ಹೇಳೋದು. ಒಟ್ಟಾರೆ ಶಾಂತವಾಗಿದ್ದ ಮಲೆನಾಡು ಜಿಲ್ಲೆ ಕಿಡಿಗೇಡಿ ಮಾಡಿದ ಕೃತ್ಯಕ್ಕೆ ಉದ್ವಿಗ್ನಗೊಳ್ಳುವಂತೆ ಮಾಡಿತ್ತು. ಆದರೆ ಪೊಲೀಸರ ಎಂಟ್ರಿಯಿಂದಾಗಿ ಶಿವಮೊಗ್ಗ ಶಾಂತವಾಗಿದ್ದು ಈ ಪ್ರಕರಣದ ಇಬ್ಬರು ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.